ರೀಸೆಂಟಾಗಿ ತೆಲುಗು ಪ್ರೋಗ್ರಾಮ್ನಲ್ಲಿ ನಮ್ಮ ಕನ್ನಡದ ಸಿಂಗರ್ ದರ್ಶನ್ ನಾರಾಯಣ್ ಅವರು ತೆಲುಗು ಇಂಡಿಯನ್ ಐಡಲ್ ಪ್ರೋಗ್ರಾಮ್ನಲ್ಲಿ ಸಾಂಗ್ ಆಡುತ್ತಾರೆ. ಅಲ್ಲಿ ಜಡ್ಜ್ ಆಗಿರುವ ತಮನ್ ರವರು ಒಂದು ಅಪ್ಡೇಟ್ ಕೊಡುತ್ತಾರೆ. ನನ್ನ ನೆಕ್ಸ್ಟ್ ಮೂವಿ ಕಿಚ್ಚ ಸುದೀಪ್ ಸರ್ ಜೊತೆ ಹಾಗೂ ಡೈರೆಕ್ಷನ್ ಮಾಡುತ್ತಿರುವವರು ಸಂತೋಷ್ ಆನಂದರಾವ್ ಸರ್ ಎಂದು ಹೇಳುತ್ತಾರೆ. ಹಾಗೆ ಆ ಮೂವಿಗೆ ವಿಜಯ್ ಪ್ರಕಾಶ್ ಸರ್ ಸಿಂಗರ್ ಆಗಿ ಆಯ್ಕೆಯಾಗಿದ್ದಾರೆ ಎಂದು ತಮನ್ ಅವರು ಹೇಳಿಕೊಂಡಿರುತ್ತಾರೆ. 2017ನಲ್ಲಿ ರಾಜಕುಮಾರ ಮೂವಿ ರಿಲೀಸ್ ಆದ ಮೇಲೆ ಒಂದು ಬಜ್ ಹರಿದಾಡ್ತಿತ್ತು. ಅದು ಏನೆಂದರೆ ಸಂತೋಷ್ ಆನಂದರಾವ್ ಮತ್ತು ಸುದೀಪ್ ಸರ್ ಸಿನಿಮಾ ಮಾಡುತ್ತಾರೆ ಎಂದು ಬಜ್ ವೈರಲ್ ಆಗಿದ್ದು ನೋಡಿ ಆ ಸಮಯದಲ್ಲಿ ಸಂತೋಷ್ ಆನಂದರಾವ್ ಸರ್ ಕ್ಲಾರಿಫಿಕೇಶನ್, ಈಗ ಯಾವ ವಿಷಯ ಓಡಾಡುತ್ತಿದೆಯೋ ಅದು ಈ ಸಮಯಕ್ಕೆ ಆಗಲ್ಲ ಎಂದು 2017ನಲ್ಲಿ ಸಂತೋಷ್ ಆನಂದರಾವ್ ಸರ್ ಹೇಳಿದ್ದರು. ಮತ್ತು ನಾನು ಸುದೀಪ್ ಸರ್ಗೆ ಮೂವಿ ಮಾಡಲು ನನಗೂ ಇಷ್ಟ ಇದೆ ಎಂದು ಹೇಳಿಕೊಂಡಿದ್ದರು. ಆದರೆ ಅದು ಆಗಿರಲಿಲ್ಲ. ಅದು ಈ ಸಮಯಕ್ಕೆ ಆ ವಿಷಯ ನಿಜ ಆಗಿದೆ. ಸುದೀಪ್ ಸರ್ ಮತ್ತು ಸಂತೋಷ್ ಆನಂದರಾವ್ ಸರ್ ಅವರು ಸೇರಿ ಮೂವಿ ಮಾಡುತ್ತಿದ್ದಾರೆ. ಆದರೆ ಯುವ ಮೂವಿಯ ಮಿಶ್ರ ಪ್ರತಿಕ್ರಿಯೆಯನ್ನು ಪಡೆದ ಯುವ ಮೂವಿ ಬಳಿಕ ಸಂತೋಷ್ ಆನಂದರಾವ್ ಸರ್ ಅವರು ಯಾವ ಮೂವಿಯನ್ನು ಅನೌನ್ಸ್ ಮಾಡಿರುವುದಿಲ್ಲ. ಅವರು ಸುದೀಪ್ ಸರ್ ಗೋಸ್ಕರ ಇಷ್ಟು ದಿನ ಕಥೆಯನ್ನು ಬರೆಯುತ್ತಿದ್ದರು. ಸಂತೋಷ್ ಆನಂದರಾವ್ ಸರ್ ರವರು ಕ್ಲಾಸ್ ಮೂವಿ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮಾಡುವುದರಲ್ಲಿ ಎತ್ತಿದ ಕೈ. ಆದರೆ ಸುದೀಪ್ ಸರ್ ಅವರು ಮಾಸ್ ಮೂವಿ ಮಾಡುವವರು. ಈ ಇಬ್ಬರ ಕೊಲಾಬ್ರೇಷನಲ್ಲಿ ಎಂಥ ಮೂವಿ ಮೂಡಿ ಬರಬೇಕೆಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇವರಿಬ್ಬರ ಕೊಲಾಬ್ರೇಷನ್ ಯಾರ್ಯಾರಿಗೆ ಇಷ್ಟ ಆಯಿತು ಎಂದು ತಿಳಿಸಿ. ಹೀಗೆ ಮೂವಿ ಅಪ್ಡೇಟ್ಗಾಗಿ ನಮ್ಮ ಸಿನಿಮಾ ರಿವ್ಯೂ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.